ಸಚಿವ ಸಂಪುಟ ರಚನೆಯಿಂದ ನಾಯಕರ ಮಧ್ಯೆ ಈಗ ಕಿತ್ತಾಟ. ಸ್ಥಾನ ಉಳಿಸಿಕೊಳ್ಳಲು ಇಬ್ಬರು ನಾಯಕರ ಮಾತಿನ ಚಕಮಕಿ. ಏಕವಚನದಲ್ಲೇ ಕಚ್ಚಾಡಿದ ಬೆಂಗಳೂರಿನ ಮಾಜಿ ಸಚಿವರು. ಸಚಿವ ಸಂಪುಟ ರಚನೆಯಿಂದ ಈಗ ನಾಯಕರ ಮಧ್ಯೆ ಕಿತ್ತಾಟ. ಸ್ಥಾನ ಉಳಿಸಿಕೊಳ್ಳಲು ಇಬ್ಬರು ನಾಯಕರ ಮಾತಿನ ಚಕಮಕಿ. ಏಕವಚನದಲ್ಲೇ ಕಚ್ಚಾಡಿದ ಬೆಂಗಳೂರಿನ ಮಾಜಿ ಸಚಿವರು. ನೂತನ ಸಂಪುಟ ಸೇರುವ ವಿಚಾರದಲ್ಲಿ ಭಾರೀ ವಾಕ್ಸಮರ. ಏಕವಚನದಲ್ಲೇ ಕಚ್ಚಾಡಿದ ಮಾಜಿ ಸಚಿವರು. ಒಬ್ಬರಿಗೊಬ್ಬರ ವಿರುದ್ಧ ವರಿಷ್ಠರಿಗೆ ತಪ್ಪು ಮಾಹಿತಿ ಕೊಟ್ರಂತೆ. ಮಂತ್ರಿಯಾಗಿದ್ದಾಗ ತಪ್ಪಾಗಿ ನಡೆದುಕೊಂಡ ಬಗ್ಗೆ ವಾಕ್ಸಮರ. ಬೆಳ್ಳಂಬೆಳಗ್ಗೆ ಫೋನ್ ಮಾಡಿ ಜಗಳವಾಡಿದ ಪ್ರಭಾವಿಗಳು. ಬೆಳ್ಳಂಬೆಳಗ್ಗೆ ಫೋನ್ ಮಾಡಿ ಜಗಳವಾಡಿದ ಪ್ರಭಾವಿಗಳು. ತಪ್ಪು ಮಾಹಿತಿ ಕೊಟ್ಟು ಮಂತ್ರಿಗಿರಿ ತಪ್ಪಿಸೋಕೆ ಹೊರಟಿದ್ಯಾ? ನೀನು ವರಿಷ್ಠರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ಯಾ ಅಂತ ಮರು ಪ್ರಶ್ನೆ. ತಪ್ಪು ಮಾಹಿತಿಯನ್ನ ಕೊಟ್ಟು ಮಂತ್ರಿಗಿರಿ ತಪ್ಪಿಸೋಕೆ ಹೊರಟಿದ್ಯಾ? ನೀನು ವರಿಷ್ಠರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ಯಾ ಅಂತ ಮರು ಪ್ರಶ್ನೆ. ಆರೋಪ ಪ್ರತ್ಯಾರೋಪ ಮಾಡಿ ಸುಮ್ಮನಾದ ನಾಯಕರು. ಮಾಜಿ ಮಂತ್ರಿಗಳ ಕಿತ್ತಾಟದ ಬಗ್ಗೆ ಪಕ್ಷದಲ್ಲಿ ಈಗ ಭಾರೀ ಚರ್ಚೆ. ಮಾಜಿ ಸಚಿವರ ಕಿತ್ತಾಟಕ್ಕೆ ಕಾರಣದ ಬಗ್ಗೆಯೂ ಕೂಡ ಕುತೂಹಲ. ಮಾಜಿ ಸಚಿವರ ಕಿತ್ತಾಟದ ಕಾರಣ ಏನಿದೆ, ಆ ಕಾರಣದ ಬಗ್ಗೆ ಕುತೂಹಲ. ಸಚಿವ ಸಂಪುಟ ರಚನೆಯಿಂದ ಈಗ ನಾಯಕರ ಮಧ್ಯೆ ಕಿತ್ತಾಟವಾಗಿದೆ. ಅದು ಏಕವಚನದಲ್ಲೇ ಕಚ್ಚಾಡಿದ ಬೆಂಗಳೂರಿನ ಮಾಜಿ ಸಚಿವರು. ಮಾಜಿ ಸಚಿವರ ಕಿತ್ತಾಟದ ಕಾರಣದ ಬಗ್ಗೆ ಈಗ ಕುತೂಹಲ. ನೂತನ ಸಂಪುಟ ಸೇರುವ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಮಾಡಿ ಈಗ ಸುಮ್ಮನಾದಂತಹ ಮಾಜಿ ಸಚಿವರು. ಮಾಜಿ ಮಂತ್ರಿ ವರ್ಸಸ್ ಮಾಜಿ ಮಂತ್ರಿ. ನನ್ನ ಬಗ್ಗೆ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟಿದೆಯಾ ಅಂತ ಒಬ್ಬ ಮಾಜಿ ಮಂತ್ರಿ ಹೇಳ್ತಾರೆ. ಅದಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸಚಿವ ಸ್ಥಾನ ತಪ್ಪಿಸೋಕೆ ಹೊರಟಿದ್ಯಾ? ಮತ್ತೋರ್ವ ಮಾಜಿ ಮಂತ್ರಿ ಹೇಳ್ತಾರೆ, ನೀನು ಸಚಿವ ಸ್ಥಾನ ತಪ್ಪಿಸೋಕೆ ಸುಳ್ಳು ಮಾಹಿತಿ ಕೊಟ್ಟಿದ್ಯಾ? ನನ್ನ ಬಗ್ಗೆ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ಯಾ ಅಂತ ವಾಕ್ಸಮರ ನಡೆದಿದೆ. ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಈಗ ಇಬ್ಬರು ಮಾಜಿ ಸಚಿವರು ವಾಕ್ಸಮರವನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಿದು ಮಾಜಿ ಮಂತ್ರಿ ವರ್ಸಸ್ ಮಾಜಿ ಮಂತ್ರಿ, ಏನಾಗಿತ್ತು? ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತ ಬೆಂಗಳೂರಿನ ಇಬ್ಬರು ಪ್ರಭಾವಿ ಸಚಿವರು ಈಗ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಪೈಪೋಟಿಗಿಳಿದಿದ್ದಾರೆ. ಯಾಕೆಂತಂದ್ರೆ ಈ ಬಾರಿ ಯಾರಿಗೆ ಸ್ಥಾನ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಸಿಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ತಮ್ಮದೇ ರೀತಿಯಲ್ಲಿ ಲಾಬಿಗಳನ್ನ ಮಾಜಿ ಸಚಿವರು ಮುಂದುವರಿಸಿದ್ದಾರೆ. ಈ ಬಾರಿಯ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂತ ಲೆಕ್ಕಾಚಾರ ಹಾಕಿರ್ತಕ್ಕಂಥ ಬೆಂಗಳೂರಿನ ಇಬ್ಬರು ಮಾಜಿ ಸಚಿವರುಗಳು ಸ್ಥಾನ ಪಡ್ಕೊಳ್ಳೋ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳನ್ನ ಮತ್ತು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಪರಸ್ಪರ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಚರ್ಚೆಯ ವಿಚಾರ. ಯಾಕಂತಂದ್ರೆ ಒಬ್ಬರ ಸ್ಥಾನವನ್ನ ಕಿತ್ಕೊಳ್ಳಿಕ್ಕೆ ಇನ್ನೊಬ್ರು ಪರಸ್ಪರ ಅಂದ್ರೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಇಬ್ಬರು ಮಾಜಿ ಸಚಿವರುಗಳ ಮಧ್ಯೆ ಜಗಳ ಆಗಿದೆ. ಬೆಳ್ಳಂಬೆಳಗ್ಗೆ ಫೋನ್ ಅಲ್ಲಿ ಭಾರಿ ಏಕವಚನದಲ್ಲಿ ಮಾತಾಡ್ಕೊಂಡಿರ್ತಕ್ಕಂಥ ಇಬ್ಬರು ಮಾಜಿ ಸಚಿವರುಗಳು ನನ್ನನ್ನ ಮಂತ್ರಿಪದ ದೂರ ಇಡುವಂತ ಪ್ರಯತ್ನ ನೀನ್ ಮಾಡಿದ್ಯಾ ಅಂತ ಒಬ್ಬ ಸಚಿವರ ಮೇಲೆ ಆರೋಪ ಮಾಡಿದ್ರೆ, ಮತ್ತೊಬ್ಬ ಸಚಿವ ನನ್ನ ವಿರುದ್ಧ ನನ್ನ ಸ್ಥಾನ ತಪ್ಪಿಸಬೇಕು ಅಂತ ನೀನು ಟ್ರೈ ಮಾಡ್ತಿದ್ಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತಾಡ್ಕೊಂಡಿದ್ದಾರೆ. ಅಂದ್ರೆ ಇಬ್ಬರು ಎರಡು ಪ್ರಮುಖವಾಗಿರ್ತಕ್ಕಂಥ ಬೆಂಗಳೂರಿನ ಪ್ರಭಾವಿ ಸಚಿವರುಗಳು, ಮಾಜಿ ಸಚಿವರುಗಳು. ಹಾಗಾಗಿ ಈ ಬಾರಿ ಸಂಪುಟ ಸೇರ್ಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತಕ್ಕಂಥ ಯಾವುದೇ ಆಶಾಭಾವನೆಗಳು ಯಾವುದೇ ಮಾಜಿ ಸಚಿವರಿಗೆ ಇಲ್ಲ. ಆ ಕಾರಣಕ್ಕಾಗಿ ಸಂಪುಟ ಸೇರುವ ಸಂದರ್ಭದಲ್ಲಿ ಅನಗತ್ಯವಾಗಿರ್ತಕ್ಕಂಥ
ಪರಸ್ಪರ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಂಡು ಇಬ್ಬರೂ ಮಾಜಿ ಸಚಿವರುಗಳು ಜಗಳ ಆಡ್ಕೊಂಡಿರ್ತಕ್ಕಂಥ ಬಿಜೆಪಿ ವಲಯದಲ್ಲಿ ಬಹಳ ಚರ್ಚೆ ಕಾರಣವಾಗಿದೆ. ಯಾಕೆ ಜಗಳ ಆಡ್ಕೊಂಡ್ರು, ಎಲ್ಲ ಚೆನ್ನಾಗಿದ್ದಂತ ಬೆಂಗಳೂರಿನ ಇಬ್ಬರು ಮಾಜಿ ಸಚಿವರುಗಳು ಯಾಕೆ ಜಗಳ ಆಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಬಹಳ ಚರ್ಚೆ ಮುಂದುವರೆದಿದೆ. ಆನಂದ್, ಕೇವಲ ವಾಕ್ಸಮರ ಮಾತ್ರ ನಡೆದಿದ್ದ ಅಥವಾ ಇದು ಇನ್ನೂ ಕೂಡ ಕಂಟಿನ್ಯೂ ಆಗಬಹುದಾ? ಅಂತಹ ಸೂಚನೆಗಳಿದೆಯಾ? ಮಂತ್ರಿಮಂಡಲ ರಚನೆ ಆಗೋ ತನಕ ಕೂಡ ಇದು ಮುಂದುವರಿಯುತ್ತೆ. ಯಾಕಂತಂದ್ರೆ ಯಾರಿಗೆ ಸ್ಥಾನ ಸಿಕ್ಕಿದ್ರು ಕೂಡ ನನ್ನ ಸ್ಥಾನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ತಪ್ಪಿದ ನಿಂತವನೇ ಅಂತಕ್ಕಂಥ ರೀತಿಯಲ್ಲಿ ಒಂದು ರೀತಿ ಪರಸ್ಪರ ರಾಜಕೀಯವಾಗಿ ಕೂಡ ಸಮಸ್ಯೆ ಆಗುತ್ತೆ. ಸಂಪುಟಕ್ಕೆ ಸೇರ್ಪಡೆ ಮಾಡುವ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ, ಹೈಕಮಾಂಡ್ ಕೂಡ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾಗಿ ಲಾಬಿ ಮುಂದುವರೆದ ಸಂದರ್ಭದಲ್ಲಿ ಅನಗತ್ಯವಾಗಿರುವಂತ ನಕಾರಾತ್ಮಕ ನೆಗೆಟಿವ್ ಅಭಿಪ್ರಾಯಗಳನ್ನು ಹೇಳದ್ದೇ ಆದ್ರೆ ವರಿಷ್ಠರ ಮುಂದೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ಮಂತ್ರಿ ಸ್ಥಾನ ತಪ್ಪುವಂತ ಅವಕಾಶಗಳು ಇರ್ತದೆ. ಹಾಗಾಗಿ ಮಂತ್ರಿ ಸ್ಥಾನ ತಪ್ಪಿಸ್ಬೇಕು ಅಂತಾನೆ ನನ್ನ ವಿರುದ್ಧ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಪರಸ್ಪರ ಜಗಳ ಆಡ್ಕೊಂಡಿದ್ದಾರೆ. ಹಾಗಾಗಿ ಇದು ಚರ್ಚೆ ಕಾರಣ. ಇದು ಕೆಲವು ದಿನಗಳಲ್ಲಿ ಇದು ಮುಂದುವರಿಯುವಂತ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ಬಿಜೆಪಿ ವಲಯದಲ್ಲಿ ರಾತ್ರಿಯಿಂದಲೂ ಕೂಡ ಬಹಳ ಚರ್ಚೆ ಕಾರಣವಾಗಿರ್ತಕ್ಕಂಥ ವಿಚಾರ ಇದು ವೀಣಾ. ಎಸ್, ಖಂಡಿತ. ಯಾರಿಗೆ ಒಬ್ರಿಗೂ ಮಂತ್ರಿ ಸ್ಥಾನ ತಪ್ಪಿದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಬೇರೆದ್ದೇ ಆದಂತಹ ಆಯಾಮ ಪಡಿಬಹುದು. ಥ್ಯಾಂಕ್ ಯು ಸೋ ಮಚ್ ಆನಂದ್, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.